ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಹಂಪಜಾ ಲಾಗ್. ನಾನಿವತ್ತು ನಾನು ಡೈಲಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 3 ಡೇಸಿಂದ ಏನಕ್ಕೆ ನಾನು ಲಾಗ್ ಮಾಡಿಲ್ಲ ಅಂತ ಹೇಳಿದರೆ, ನಾನು ಸ್ವಲ್ಪ ಮನಸ್ಸಿಗೆ ಹರ್ಟ್ ಆಗಿತ್ತು. ಸೊ ಹಾಗಾಗಿ ನನಗೆ ಮೂಡ್ ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ನಾನು ಮಾಡಿರಲಿಲ್ಲ. ಇವತ್ತು ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಾಗುತ್ತೆ, ಏನೆಲ್ಲ ಇರುತ್ತೆ ನನ್ನ ಲಾಗಲ್ಲಿ ಇವತ್ತಿನ ದಿನ ಅಂತ ಹೇಳಿ ವಾಚ್ ಮಾಡ್ತಾ ಇದ್ದೀನಿ. ಏನು ಬೇಕಾದರೂ ಆಗಿರ್ಬೋದು, ಹಾಗೆ ನಾವು ಎಷ್ಟೇ ಮೂಡಿ ಆಗಿರ್ಬೋದು, ಏನೇ ಆಗಿದ್ರೂ ನಮ್ಮದೊಂದು ಕೆಲಸ ಇದು. ನಾವು ಹೇಗೆ ಅಂಗಡಿಗೆ ನಮ್ಮ ಕೆಲಸ ಅದು ಅಂತ ಹೇಳಿ ಬೇಗ ಹೋಗಿ ಶಾಪ್ ಓಪನ್ ಮಾಡ್ತೀವೋ, ಏನೇ ಹರ್ಟ್ ಆಗಿದ್ರು, ನಮ್ಮ ಮನೇಲಿ ಏನೇ ಫೀಲಿಂಗ್ಸ್ಗಳಿದ್ರು ನಾವು ಹೋಗಿ ಹೇಗೆ ಶಾಪ್ನ ಓಪನ್ ಮಾಡ್ತೀವೋ ಹಾಗೆ ಯೂಟ್ಯೂಬು ಒಂದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನಾವು ಏನೇ ಪ್ರಾಬ್ಲಮ್ ಇದ್ದರೂ ಮಾಡಲೇಬೇಕು. ಹಾಗಾಗಿ ನಾನು ಇವತ್ತಿನ ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೇಗಿರುತ್ತೆ. ಸೊ ಗೈಸ್, ನಾನೀಗ ಶಾಪಿಗೆ ಹೊರಟಿದ್ದೀನಿ. ಇವಾಗ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ನಿಮಗೆ ಶಾಪಲ್ಲಿ ಸಿಗ್ತೀನಿ. ತುಂಬ ದಿನಗಳೇ ಆಯಿತು ನಾನು ಒಬ್ಬಳೇ ಶಾಪಲ್ಲಿ ಇದ್ದು. ಅಂದರೆ ಅರವಿಂದ್ ಇರ್ತಿದ್ರು, ಇಲ್ಲ ಜುಬೇರ್ ಯಾರಾದರೂ ಇರೋರು. ನಾನು ಆಲ್ಮೋಸ್ಟ್ ಇವಾಗ ಸುಮಾರು ದಿನದಿಂದ ಹಳೆ ಶಾಪಲ್ಲೇ ತುಂಬ ಹೊತ್ತು ಸ್ಪೆಂಡ್ ಮಾಡ್ತೀನಿ. ಸೊ ಹಾಗಾಗಿ ಜುಬೇರ್ ಜೊತೆ ಮಾತಾಡಿಕೊಂಡು, ಟಿ ವಿ ನೋಡಿಕೊಂಡು, ಹಾಗೆ ಯೂಟ್ಯೂಬ್ ಬಗ್ಗೆ ಎಲ್ಲ ಏನೇನೋ ಯೂಟ್ಯೂಬ್ ಬಗ್ಗೆ ಆಗಲಿ, ಶಾಪ್ ಬಗ್ಗೆ, ಬಟ್ಟೆ ಬಗ್ಗೆ, ಇನ್ಸ್ಟಾಗ್ರಾಮ್ ಬಗ್ಗೆ, ನಮ್ಮ ಬಟ್ಟೆ ಶಾಪ್ದು ಈ ಥರ ಎಲ್ಲ ಮಾತಾಡ್ಕೊಂಡು ಕೂರ್ತಿರ್ತಿದ್ವಿ. ಏನು ಅನ್ನಿಸ್ತಿರ್ಲಿಲ್ಲ. ಇವತ್ತು ಒಬ್ಬಳೇ ಇದ್ದೀನಿ ಆ್ಯಂಡ್ ಕಸ್ಟಮರ್ ಬರ್ತಿದ್ದಾರೆ, ನೋಡೋಣ. ಈ ಕ್ರಿಯೇಟಿವಿಟಿ ಜನಗಳಂದರೆ ಎಲ್ಲರೂ ಕೆಟ್ಟವರೇ ಅಲ್ಲ, ಬಟ್ ಸ್ವಲ್ಪ ಕ್ರೂರಿಗಳು ಅಂತ ಹೇಳ್ತಾರೆ ಅಂಥವ್ರನ್ನ, ತುಂಬ ಕೆಟ್ಟ ಹುಳಗಳು ಅಂತಲೇ ಹೇಳ್ಬೋದು ಅವ್ರನ್ನ. ಅಂಥವರಿಂದ ನಮ್ಮ ಮನಸ್ಗೂ ಸಮ್ಟೈಮ್ಸ್ ಹರ್ಟ್ ಆಗಿರುತ್ತೆ. ಅಂದರೆ ಎಷ್ಟೋ ಒಳ್ಳೆತನ, ಒಳ್ಳೆ ಮನಸ್ಸಿರೋರು ಇಂಥವ್ರು ಇದ್ದಾಗ ಅದಕ್ಕೆ ಕೆಟ್ಟು ಹುಳಿ ಹಿಂಡೋರು ತುಂಬ ಚೆನ್ನಾಗಿರ್ತಾರೆ. ಅಂಥವ್ರಿಗೆ ನಿಜ ನಾನು ಹೇಳ್ತಿದ್ದೀನಿ ಈ ವಿಡಿಯೋ ಮುಖಾಂತರ, ದೇವರನ್ನೇ ಹೇಳ್ತಿದ್ದೀನಿ, ದೇವರು ಒಳ್ಳೇದು ಮಾಡಲ್ಲ ಯಾವತ್ತಿದ್ರೂ. ಅವ್ರಿಗೆ ನಮ್ಮ ನೋವನ್ನ, ನಮಗಿವತ್ತು ಅವರು ಸಿಂಪಲಾಗಿ ನೋವು ಕೊಡ್ಬೋದು, ಅವ್ರಿಗೆ 10 ಪಟ್ಟು, 1000 ಪಟ್ಟು, 100 ಪಟ್ಟು, 1000 ಪಟ್ಟು ದೇವರು ಅವನಿಗೆ ನಾವು ಕೊಡ್ತಾನೆ. ಅವ್ರಿಗೆ ನಮ್ಮ ಕಣ್ಣು ಮುಂದೆನೇ ಕೊಡ್ತಾನೆ. ನಾನು ಸೀರಿಯಸ್ಲಿ ಹೇಳ್ತಿದ್ದೀನಿ, ನನ್ನ ಮನಸ್ಸು ಹೇಗೆ ಅಂದರೆ, ಯಾವತ್ತೂ ಯಾರಿಗೂ ಶಾಪ ಹಾಕಲ್ಲ, ಯಾರಿಗೂ ನೋವಾಗಬಾರ್ದು. ಅಯ್ಯೋ ಬಿಡೋ, ಮಾಡಿದ್ರೆ ಮಾಡ್ತಾರೆ, ನನಗೆ ಎಷ್ಟು ನೋವು ಕೊಟ್ರು ಅಯ್ಯೋ ಮಾಡಲಿ ಬಿಡು ಪಾಪ, ಏನು ಮಾಡೋಕ್ಕಾಗಲ್ಲ, ಗೊತ್ತಿದ್ದೇ ಮಾಡಿರ್ತಾರೆ, ಗೊತ್ತಿಲ್ಲದೆ ಮಾಡಿರ್ತಾರೆ, ಗೊತ್ತಾಗಿನೂ ಯಾರಾದರೂ ಮಾಡ್ತಾರೆ ಅಂತ ಎಷ್ಟೋ ಸರಿ ಸವರ್ಸ್ಕೊಂಬಿಟ್ಟಿರೋಳು ನಾನು. ಬಟ್ ಈಗ ಏನಾಗ್ತಿದೆಯೋ ಗೊತ್ತಿಲ್ಲ, ಮನ್ಸಿಗೆ ಸಮಾಧಾನನೇ ಇಲ್ಲ. ಒಂಥರ ಚಿಕ್ಕದು ಅನ್ಕೋಬೋದು, ದೊಡ್ಡದು ಅನ್ಕೋಬೋದು ನೀವು. ಬಟ್ ನಾನು ಏನು ಹೇಳೋದು ಗೊತ್ತಾ, ನೀವು ಇವತ್ತು ನಮಗೆ ಒಂದು ಚಿಕ್ಕದಾಗಿ ಕೆಟ್ಟದ್ದು ಮಾಡ್ಬೋದು, ನಾವು ನಿಮಗೇನು ಶಿಕ್ಷೆ ಕೊಡೋಕ್ಕಾಗದೇ ಇರ್ಬೋದು, ಬಟ್ ದೇವ್ರು ಶಿಕ್ಷೆ ಕೊಟ್ಬಿಡ್ತಾನೆ. ದಯವಿಟ್ಟು ಯಾವತ್ತೂ ಏನೋ ಒಂದು ಒಳ್ಳೇದಾಗ್ತಿದೆ ಅಂದರೆ ದಯವಿಟ್ಟು ಅದು ಕುಳಿ ಹಿಂಡಬೇಡಿ. ಯಾವತ್ತೂ ಯಾರಿಗೂ ಒಳ್ಳೇದಾಗಲ್ಲ ಅದು. ಏನು ಗೊತ್ತಾ, ಒಬ್ರು ಯಾರೋ ಬದುಕ್ತಿದ್ದಾರೆ, ಅಥವಾ ಯಾರೋ ಒಬ್ಬರು ಸಕ್ಸಸ್ ಆಗ್ತಿದ್ದಾರೆ, ಅಥವಾ ಏನೋ ಒಂದರಲ್ಲಿ ಮುಂದೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಅರ್ಧದಲ್ಲೇ ಕುಂಠಿತ ಮಾಡಬೇಕು ಅಂತ ನಾವು ಕೈ ಹಾಕಿ ಹುಳಿ ಹಿಂಡಿದ್ರೆ ಅದು ದೇವರಾಣೆ ಹೇಳ್ತಿದ್ದೀನಿ, ನಿಮ್ಗೆ ಯಶಸ್ಸಾಗಲ್ಲ. ಯಾವುದೇ ಕಾರಣಕ್ಕೂ ನಿಮ್ಗೆ ಒಳ್ಳೇದು ಮಾಡಲ್ಲ ಅದು ದೇವರು. ಅದು ನಿಮಗೆ ದೊಡ್ಡ ವಿಷಯದಲ್ಲೇ ಪೆಟ್ಟಾಕ್ಬಿಡ್ತಾನೆ ಅಂತಲೇ ನಾನು ಹೇಳ್ತೀನಿ. ದಯವಿಟ್ಟು ಹೇಳ್ತಿದ್ದೀನಿ, ಯಾವುದೇ ಒಂದು ಒಳ್ಳೆ ಕಾರ್ಯಕ್ಕೆ ಆಗಲಿ, ಒಳ್ಳೆ ಕೆಲಸಕ್ಕೆ ಆಗಲಿ ದಯವಿಟ್ಟು ಕಲ್ಲು ಹಾಕ್ಬೇಡಿ. ಇದು ವಾರ್ನಿಂಗ್ ಅಂತನಾದರೂ ಅಂದ್ಕೊಳ್ಳಿ, ಅಥವಾ ರಿಕ್ವೆಸ್ಟ್ ಅಂತನಾದರೂ ಅಂದ್ಕೊಳ್ಳಿ. ನಾನು ನನಗೆ ಮಾಡಿರೋ ಅಂಥವ್ರಿಗೆ ವಾರ್ನಿಂಗೇ ಕೊಡ್ತಿರೋದು. ದಿಸ್ ಇಸ್ ಲಾಸ್ಟ್. ಅಂದರೆ ನಮ್ಮ ವಿಷಯಕ್ಕೆ ಬಂದರೆ, ನಮ್ಮ ಬಿಸ್ನೆಸ್ ವಿಷಯಕ್ಕೆ ಇರ್ಬೋದು, ಅಥವಾ ನಮ್ಮದು ಯಾವುದೇ ವಿಚಾರಕ್ಕೆ ಆಗಲಿ ಬಂದರೆ ಬಿಟ್ಕೊಡಲ್ಲ. ಸಾಕಾಗ್ಬಿಡಿದೆ ನಮಗಂತೂ. ನಾವಂತೂ ಸೋತಿಲ್ಲ, ಯಾವತ್ತೂ ಸೋತಿಲ್ಲ, ಸೋಲೋದು ಇಲ್ಲ. ಎಷ್ಟೇ ಕಷ್ಟ ಬರ್ಬೋದು, ಎಷ್ಟೇ ಸ್ಟ್ರಗಲ್ ಬರ್ಬೋದು, ನಾನು ಎದುರೋ ಮಗಳಲ್ಲ. ಇದೇನು ಅಂದರೆ, ಕಷ್ಟಪಟ್ಟಿದ್ದೀನಿ, ಒಂದು ಹೆಣ್ಣಾಗಿ ನಿಂತು ಸ್ಟ್ರಾಂಗಾಗಿ ನನ್ನ ಗಂಡನ ನನ್ನ ಜೊತೆಗೆ ಇಟ್ಕೊಂಡು ಪ್ರತಿಯೊಂದು ಹೆಜ್ಜೆನೂ ಕಷ್ಟಪಟ್ಟು ನಾನು ಮಾಡಿರೋವಂಥದ್ದು. ನನ್ನ ಅಂಥ ಒಂದು ಒಳ್ಳೆ ಕೆಲಸ ಮಾಡಿರೋರಿಗೆ ಕೆಡ್ದಾಗ ನೀವು ಗುನ್ನ ಇಡಕ್ಕೆ ಬರ್ತೀರಾ ಅಂದರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ನಿಮ್ಗೆ ಒಳ್ಳೇದಾಗಲ್ಲ. ಅನ್ಬೋಗಿಸ್ತೀರ, ನನ್ನ ಕಣ್ಣು ಮುಂದೆನೇ ಅನ್ಬೋಗಿಸ್ತೀರ. ಗೈಸ್, ಇವತ್ತು ಶಾಪಲ್ಲಿ ನಾನೇ ಇದ್ದೀನಿ. ಹಳೆ ಶಾಪಲ್ಲಿ ಜುಬೇರ್ ಇದ್ದಾನೆ, ಅರವಿಂದ್ ಮತ್ತು ಅಭಿ ಅಂದರೆ ನನ್ನ ತಮ್ಮ ಬೀಗ್ರೂಟ ಫಂಕ್ಷನ್ ಇದೆ. ಸೊ ಹಾಗಾಗಿ ಫಂಕ್ಷನ್ಗೆ ಹೋಗಿದ್ದಾರೆ. ಆದರೆ ತುಂಬ ಬೇಕಾಗಿರೋ ಹುಡುಗ, ನನ್ನ ತಮ್ಮನ ಫ್ರೆಂಡು. ಸೊ ಹಾಗಾಗಿ ಅವರು ಫಂಕ್ಷನ್ಗೆ ಹೋಗಿದ್ದಾರೆ. ನಾನು ಮಾತ್ರ ಶಾಪಲ್ಲಿದ್ದೀನಿ. ಇವತ್ತು ಫುಲ್ ಟೈಮ್ ನಾನೇ ಇರ್ತೀನಿ ಅಂತ ಅಂದ್ಕೊತೀನಿ. ಅಂದರೆ ಗೊತ್ತಿಲ್ಲ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ. ಆಲ್ಮೋಸ್ಟ್ ಲೇಟ್ ಆಗುತ್ತೆ.
ಹಾಗೆ ನಮ್ಮ ಸ್ನೇಹ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ಲು, ಅವಳಿಗೆ ರೈಲ್ವೆ ಸ್ಟೇಷನ್ಗೆ ಬಿಡಬೇಕಿತ್ತು. ಹಾಗಾಗಿ ಅವಳನ್ನ ಕೂಡ ಬಿಟ್ಟು ನನ್ನ ಮನೆಗೆ ರಿಟರ್ನ್ ಆದೆ. ಹಾಗೆ ನೈಟ್ ಡಿನ್ನರ್ಗೆ ನನ್ನ ಮಗಳು ಟೊಮೆಟೊ ಪಲಾವ್ ಬೇಕು ಅಂತ ಹೇಳಿದ್ಲು ಅಂತ ಹೇಳಿ ನಾನು ಟೊಮೆಟೊ ಪಲಾವ್ ಹಾಗೆ ಚಟ್ನಿನ ಕೂಡ ಮಾಡ್ಕೊತಾ. ಹಾಗೆ ಪ್ರಿಪೇರ್ ಮಾಡಿದ್ಮೇಲೆ ಜುಬೇರ್ ಕೂಡ ನೆನಪಾಯಿತು, ಅವನಿಗೂ ಸ್ವಲ್ಪ ತೊಗೊಂಡೋಗೋಣ ಅಂತ ಹೇಳಿ ಬಾಕ್ಸ್ ಮಾಡಿಕೊಂಡು ನಾನು ಹೊರಟೆ ಶಾಪ್ ಹತ್ರ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.